ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವ್ಯಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ಒಂದೆರಡು ಕಮೆಂಟ್ಸ್ ಬಂದಿತ್ತು. ನೀವು ಸಾಯಂಕಾಲದ ವಿಡಿಯೋ ಅಪ್ಲೋಡ್ ಮಾಡ್ರಿ ಅಂತೇಳಿ, ಅಂದ್ರೆ ಪ್ರಸಾದ ಅದು ಸಿಂಪಲ್ ಆಗಿ ಮಾಡಿರ್ತೀನಿ ಅಂತ ಹೇಳಿದ್ನೆಲ್ಲ ನಾನು ಬರೀ ಹೇಳೋದಾಗಿತ್ತು. ಅದಕ್ಕೆ ಸಾಯಂಕಾಲದ ವಿಡಿಯೋನೇ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ ರೀ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ, ದುರ್ಗಾ ರಂಗೋಲಿ, ಮತ್ತು ಇವತ್ತ ಲಲಿತಾ ಪಂಚಮಿ, ಲಲಿತಾ ದೇವಿದು ಪೂಜಾ, ಉಡಿ ತುಂಬೇನಿ, ಇಷ್ಟೆಲ್ಲ ಆಗೈತ್ರಿ. ಮತ್ತು ಇನ್ನೂ ಒಂದು ದಿನನಿತ್ಯ ಸಾಯಂಕಾಲ ಲಲಿತಾ ಸಹಸ್ರನಾಮ ಮತ್ತು ಲಲಿತಾ ಖಡ್ಗಮಾಲ ಇದನ್ನು ಓದ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ. ಕುಂಜಿಕಾ ಸ್ತೋತ್ರ ಇವೊಂದಿಷ್ಟು ಓದ್ತೀನಿ. ಅವು ಆದಮೇಲೆ ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸ್ತೀನಿ ರೀ. ಅಷ್ಟೆಲ್ಲ ಮುಗಿದಕ್ಕೆ ಅಂದರೆ ಟೈಮ್ ರೀ, ನಾನು 5 ಗಂಟೆಗೆ ಸ್ಟಾರ್ಟ್ ಮಾಡಿರ್ತೀನಿ. ಮುಗಿಯೋದು 7:10 ನಿಮಿಷ ಇದ್ದಾಗ ಎಲ್ಲ ಮುಗೀತದ್ರಿ. ಆರತಿ ಎಲ್ಲಾನೇ ಮಾಡಿರ್ತೀನಿ. ಯಾವಾಗಲೂ ಕೂಡ ನಾನು ಆರತಿ ಮಾಡ್ತೀನಿ. ಮತ್ತು ತುಳಸಿಗೆ ನೀರು ಹಾಕಿ ಅರಿಶಿನ ಕುಂಕುಮ ಏರಿಸ್ತೀನಿ. ದೀಪ ಅಂತೂ ನಾನು ಯಾವಾಗ ಈ ಸ್ತೋತ್ರ ಅನ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕಿಂತ ಮುಂಚೆನೇ ತುಳಸಿ ಮುಂದೆ ದೀಪ ಹಚ್ಚಿಟ್ಟು ಸ್ತೋತ್ರ ಅಂತೀನಿ ರೀ. ಇದು ಒಂದು ವಾರ ಅಷ್ಟೇ. ದಿನನಿತ್ಯ ಸಾಯಂಕಾಲ ಇಷ್ಟೊಂದು ಸ್ತೋತ್ರಗಳು ಇರಂಗಿಲ್ಲ. 15-20 ನಿಮಿಷದ ಸ್ತೋತ್ರ, ಅರ್ಧ ಗಂಟೆ ಸ್ತೋತ್ರ ಅಷ್ಟೇ ಇರ್ತಾವ್ರಿ. ದಿನನಿತ್ಯ ಏನು ಇರಂಗಿಲ್ಲ. ಈಗ ನವರಾತ್ರಿ ಅಂತ ತಿಳ್ಕೊಂಡು ಇವು ಒಂದು ಸ್ವಲ್ಪ ನವರಾತ್ರಿ ಒಳಗೆ ಅಷ್ಟು ದೈವಿ ಶಕ್ತಿನೇ ಇರ್ತದ. ಮನಿ ಒಳಗೆ ಹೆಣ್ಮಕ್ಳು ನಾವು ಏನು ಆಚರಣೆ ಮಾಡ್ತೀವೋ ಅದೇ ಶಕ್ತಿ ನಮ್ಮ ಮನಿನ ಮತ್ತು ನಮ್ಮ ಮನಿ ಒಳಗೆ ಇರೋರ್ನ ಕಾಯ್ತದ ನೋಡ್ರಿ. ಇದು ಅಂತೂ ನನಗೆ 100ಕ್ಕೆ 100 ಸತ್ಯವಾದ ಮಾತು ಅನ್ಸದ. ಅದರದ್ದು ಪ್ರಭಾವನೂ ಬಹಳ ಇರ್ತದ. ಅದಕ್ಕೆ ನೋಡ್ರಿ, ನವರಾತ್ರಿ ಒಳಗೆ ಎಷ್ಟು ಆಚರಣೆ ಅಂದ್ರೆ ಹೋಲ್ ಇಯರ್ ಮಾಡ್ಲಾರ್ದವರು ಅವಾಗ ನವರಾತ್ರಿ ಒಳಗೆ ಮಾಡ್ತಾರೆ. ಒಬ್ಬೊಬ್ರು ಇಡೀ 9 days ಚಪ್ಪಲ್ಲ ಹಾಕೊಳ್ಳಂಗಿಲ್ರಿ. ಮತ್ತು ಅದನ್ನಂತೂ ಗೊತ್ತೇ ಅದ, ಊಟ ಮಾಡಂಗಿಲ್ಲ, ಬರೀ ಟಿಫನ್ ಮೇಲೆ. ಹಿಂಗೆ ಎಲ್ಲಾನೇ ಭಾಳ ಅದ ರೀ. ನಾವು ಎಷ್ಟು ಮಾಡಿದ್ರೂ ಕಡಿಮೆನೆ. ಮತ್ತು ನಾನ್ ವೆಜ್ ಅಂತೂ ಈ 9 ದಿವಸದೊಳಗೆ ಅವು ಯಾವ ತರಲಿಕ್ಕೆ ಹೋಗ್ಬಾರ್ದು, ಸಮೀಪನೂ ಹೋಗ್ಬಾರ್ದ್ರಿ. ಅಂದ್ರೆ ಆಚರಣೆ ಮಾಡೋರ ಇಲ್ಲ, ನಾವು ಅವು ಯಾವ ಆಚರಣೆ ಮಾಡಂಗಿಲ್ಲ ಅನ್ನೋರಿಗೆ ಎಲ್ಲಾನು ನಡೀತದ್ರಿ. ನಾವು ಏನೋ ಒಂದು ಇದರಿಂದ ಪಾರಾಗಬೇಕು, ಹೋಲ್ ಇಯರ್ ನಮಗೆ ನಿರ್ವಿಘ್ನವಾಗಿ ಹೋಗ್ಬೇಕು. ಏನೇನೋ ದೊಡ್ಡ ದೊಡ್ಡ ಇರ್ತಾವ, ಅವು ಸಣ್ಣ ಪ್ರಮಾಣದೊಳಗೆ ಹೋಗ್ಬಿಟ್ಟಿರ್ತಾವ್ರಿ. ಅಂದ್ರೆ ಗುಡ್ಡ ಹೋಗಿ ಕಡ್ಡಿಯಾಗಿರ್ತಾವ, ಬರೀ ಸಣ್ಣ ಕಡ್ಡಿ. ಹಂಗೆ ಕಡ್ಡಿಯಷ್ಟು ಪ್ರಮಾಣದಲ್ಲಿ ಆಗಿ ಹೋಗಿರ್ತಾವ. ಏನೇನೋ ದೊಡ್ಡ ದೊಡ್ಡ ಆಘಾತಗಳಾಗೂ ಇರ್ತಾವ. ಅಂಥದ್ದು ಪಾರು ಮಾಡಲಿಕ್ಕೆ ಇವೆಲ್ಲ ನವರಾತ್ರಿ ಬಹಳ ಅಷ್ಟೊಂದು ಶಕ್ತಿ. ದುರ್ಗಾದೇವಿ ಸತತವಾಗಿ ನಮ್ಮನ್ನು ಕಾಯ್ತಿರ್ತಾಳ್ರಿ. ಮತ್ತು ನಾನು ನಿನ್ನೆ ಏನು ಮಾಡಿದ್ದೆ ಸಾಯಂಕಾಲ ಅಂತಂದ್ರೆ ಬಾದಾಮ್ ಪುರಿ ಮಾಡೀನಿ. ಅದರದ್ದು ಕತೆ ಹೇಳ್ತೀನಿ ನಿಮಗೆ. ಈಗ ನಾನು ಮೊದಲು 1 ಬಟ್ಲು ಗೋಧಿ ಹಿಟ್ಟು ತೊಗೊಂಡೇನ್ರಿ. ಅದೊಂದು ಸ್ವಲ್ಪ ಆರೆಂಜ್ ಕಲರ್ ಬರಲಿ ಅಂತ ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ. ಮತ್ತು ಒಂದು ಸೈಡಿನದ 1 ಬಟ್ಲು ಸಕ್ರೆ ತಗೊಂಡು ಒಂದು ಅರ್ಧ ಬಟ್ಗ ನೀರು ಹಾಕಿ ಅದ್ರೊಳಗೆ ಕೈ ಆಡಿಸ್ಬೇಕ್ರಿ. ಯಾಕಂದ್ರೆ ಪಾಕ ಮಾಡ್ಕೊಳಗತ್ತೀನಿ, 1 ಎಳೆ ಪಾಕ ಮಾಡ್ಕೊಳ್ಳೋದ್ರಿ. ಅಂದ್ರೆ ನೀರು ಮತ್ತು ಸಕ್ರೆ ಕರಗಿದ ಮೇಲೆ 1-2 ನಿಮಿಷ ಕುದಿಸಿ ತೆಗೆದು ಬಿಡೋದು. ಮತ್ತು ಇದ್ರೊಳಗೆ ಬಾದಾಮ್ ಪುರಿ ಒಳಗೆ ಸ್ವಲ್ಪ ತುಪ್ಪ, 1 ಸ್ಪೂನು ತುಪ್ಪ ಹಾಕಿನಿ, ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕಿ ಚೆಂದಾಗಿ ಕಲಿಸಿ ಇಟ್ಕೊಳಗತ್ತೀನಿ ನೋಡ್ರಿ. ಮತ್ತು ನಮಗೆ ಬಾದಾಮ್ ಪುರಿ ಏನದ ಕುರುಕುರು ಆಗಬೇಕು ಅನ್ನೋರು ಮೈದಾ ಹಿಟ್ಟು ನೋ ಆಪ್ಷನ್ ಅಂತಾರೆ ನೋಡ್ರಿ. ಅಂದ್ರೆ ಮೈದಾ ಹಿಟ್ಟ ಯೂಸ್ ಮಾಡಬೇಕು, ಮತ್ತು ಯಾವುದೂ ನಡೆಯಂಗಿಲ್ಲ. ಬಟ್ ಈ ಗೋಧಿ ಹಿಟ್ಟಿಗೆ ಟೇಸ್ಟ್ ಮಾತ್ರ ಸೂಪರ್ ಆಗಿ ಆಗ್ತಾವ. ಆದ್ರೆ ಕ್ರಿಸ್ಪಿ ಆಗಂಗಿಲ್ರಿ. ಮೊದಲ ಹೇಳೇನ್ರಿ. ಆಮೇಲೆ ನೀವು ಟ್ರೈ ಮಾಡಿ, ಏನ್ರಿ ನೀವು ಹೇಳಿದ್ರಿ ನಾವು ಮಾಡಿದ್ವಿ ಏನು ಅಷ್ಟು ಸರಿನೇ ಆಗಲಿಲ್ಲ ಅನ್ಬೇಡ್ರಿ. ಬಟ್ ಟೇಸ್ಟ್ ನೋಡಿದ್ರಂತೂ ನೀವು ಸರಿಯಾಗಿಲ್ಲ ಅನ್ನಂಗಿಲ್ರಿ.
ಬಹಳ ಸೂಪರಾಗಿ ಆಗ್ತದ. ಒಂದು ತಿನ್ನಲ್ಲಿ 4-5 ಅಂತೂ ಈಸಿಲಿ ನಾವು ತಿಂದೇ ತಿಂತೀವ್ರಿ. ಆದ್ರೆ ಮೈದಾ ಹಿಟ್ಟಿಗೆ ಏನದ ಅಲ್ರಿ, ಕ್ರಿಸ್ಪಿ ಕೈಯೊಳಗೆ ಮುರಿಲಿಕ್ಕೂ ಚಂದ ಆಗ್ತಾವ, ಬಾಯಿಯೊಳಗೆ ಟೇಸ್ಟು ಮಸ್ತ್ ಆಗ್ತಾವ. ಆದ್ರ ಆರೋಗ್ಯ ದೃಷ್ಟಿಯಿಂದ ನೋಡ್ಲಿಕ್ಕತ್ರ ಒಂದು ಏನಂತಾರ್ರಿ, ಒಂದು ಕಾಳೊಳಗೆ ಕಾಳು ಏನೂ ಉಪಯೋಗ ಇಲ್ಲ. ಮೈದಾ ಅನ್ರಿ ಸಕ್ರಿ ಅನ್ರಿ. ಆದ್ರೂ ನೋಡ್ರಿ, ಈಗ ನಮ್ಮ ಮನಿ ಒಳಗೂ 2 ಸರಿ ಆಯ್ತ್ರಿ ಈಗ ಹಬ್ಬದೊಳಗೆ ಸಕ್ರಿ. ಯಾಕಂದ್ರೆ ಕೆಲವೊಂದು ಐಟಮ್ಸಿಗೆ ಸಕ್ರಿ ಯೂಸ್ ಮಾಡಬೇಕಂತದ್ರಿ. ಅದಕ್ಕೆ ನಾನು ಬಾದಾಮ್ ಪುರಿ ಈಗೊಮ್ಮೆ ನಿಮ್ಗೆ ತೋರ್ಸಿನಿ ಅಂದ್ರೆ ಬಾದಾಮ್ ಪುರಿ ಇದೆ ಅಂತ ಸ್ಪೆಷಲಿ ತೋರಿಸಿಲ್ರಿ. ಹಿಂಗೆ ಎಲ್ಲ ಅಡಿಗೆ ಒಳಗೆ ಬಾದಾಮ್ ಪುರಿ ಒಂದಿಷ್ಟು ಮಾಡಿದಾಗ ನಾನು ಬೆಲ್ಲದ ಪಾಕನೇ ಮಾಡಿ ತೋರಿಸಿದ್ದೆ. ಅವು ಕೂಡ ಬಹಳ ಟೇಸ್ಟ್ ಆಗಿದ್ದು ರೀ. ಈಗ ಅರ್ಧ kg ಸಕ್ರೆ ಹೆಂಗೂ ಅದಲ್ಲ, ಅದನ್ನು ಖಾಲಿ ಮಾಡಿದ್ರಾತು ಅಂತ ತಿಳ್ಕೊಂಡು ಮೊನ್ನೆ ಒಂದಿಷ್ಟು ಪ್ರಸಾದ ಮಾಡಿದೆ, ಈಗೊಂದಿಷ್ಟು ಇನ್ನೂ ಒಂದು ಸ್ವಲ್ಪ ಅದ ರೀ. ಮತ್ತೇನಾದರೂ ಹುಡುಕಿ ಮಾಡಿದ್ರಾಯ್ತು. ಅಷ್ಟು ಖಾಲಿ ಮಾಡಿದ್ರೆ ಮತ್ತೆ ತರಲಿಕ್ಕೆ ಹೋಗಂಗಿಲ್ರಿ. ಹಿಂಗೆ ಬಹಳ ಬೇಕೇ ಆಗ್ಯದ ಅಂದಾಗ ಅಷ್ಟ ತರ್ತೀವಿ. ದಿನನಿತ್ಯ ಏನು ಸಕ್ರೆ ಐಟಮ್ ನಮ್ಮ ಮನೆ ಒಳಗೆ ಇರಂಗಿಲ್ಲ. ಈಗೇನದ 15 ನಿಮಿಷ ಹಿಟ್ಟು ನೆನಿಲಿಕ್ಕೆ ಇಟ್ಟು 15 ನಿಮಿಷ ನೆನಿಬೇಕ್ರಿ. ಆಮೇಲೆ ಸಣ್ಣ ಸಣ್ಣ ಪುರಿ ಸೈಜು, ಸಣ್ಣ ಸೈಜು ತೆಳ್ಳಗೆ ಲಟ್ಟಿಸ್ಕೊಂಡು ಅದನ್ನು ಫೋಲ್ಡ್ ಮಾಡಿ ಬಾದಾಮಿ ಆಕಾರದೊಳಗೆ ಮಡಚ್ಕೋಬೇಕು. ನೋಡ್ರಿ, ಒಂದ್ರೊಳಗೆ 2, ಆಮೇಲೆ ಮತ್ತೊಂದು ಫೋಲ್ಡ್ ಹಿಂಗಾಗ್ತದ್ರಿ. ಬಾದಾಮಿ ಆಕಾರದೊಳಗೆ ಬರ್ತದೆ. ಈ ಥರ ಎಷ್ಟು ಬೇಕೋ ಅಷ್ಟು. ನಾನು ನೋಡ್ರಿ ಒಂದು 10 ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಹಿಟ್ಟು ನಾದ್ಕೊಂಡೆ. ಅವು ಏನಿಲ್ಲ ಅಂದರೂ ಒಂದು 25-30 ತನಕನೇ ಆದು ರೀ. ಆದರೆ ಎಲ್ಲರೂ ಇಷ್ಟಪಟ್ಟರು. ಟೇಸ್ಟ್ ಆಗಿರ್ತಾವ್ರಿ. ಟೇಸ್ಟ್ ಮಾತ್ರ ಸೂಪರ್ ಆಗ್ತವೆ, ಆದ್ರೆ ಸ್ಮೂತ್ ಆಗ್ತವೆ. ನೀವು ತೋರಿಸ್ತೀನಿ ಹೆಂಗಾಗ್ಯಾವ ಅಂತೇಳಿ ನೋಡ್ರಿ. ಆದರೆ ನಿಮಗೆ ಕ್ರಿಸ್ಪಿ ಬೇಕು ಅನ್ನೋರು ಏನದಲ್ಲ, ಮೈದಾ ಹಿಟ್ಟು ಯೂಸ್ ಮಾಡ್ಬೇಕು ನೋಡ್ರಿ. ಬಟ್ ಆರೋಗ್ಯ ದೃಷ್ಟಿಯಿಂದ ಮೈದಾ ಹಿಟ್ಟು ಏನೂ ಉಪಯೋಗ ಇಲ್ಲ, ನಿಮಗೂ ಎಲ್ರಿಗೂ ಗೊತ್ತಿದೆ. ಮತ್ತು ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ರಿ, ದೇವರ ವಿಗ್ರಹಗಳನ್ನು ದಿನನಿತ್ಯ ಈ ನವರಾತ್ರಿ ಒಳಗೆ ದಿನನಿತ್ಯ ತೊಳೆದು ಪೂಜಾ ಮಾಡ್ತಾರ, ಇನ್ನು ಫಸ್ಟ್ ಡೇ ಮಾಡಿದ್ದು ಒಮ್ಮೆ ದಶಮಿ ದಿವಸನ ಮಾಡೋದಾ, ವಿಜಯದಶಮಿ ದಿವಸನ ಅಂಥೇಳಿ. ನೋಡ್ರಿ, ನಾವು ಹೆಂಗೆ ಸೇವಾ ಹಿಡಿದಿರ್ತೀವೋ ಹಂಗೆ. ಈಗ ಒಬ್ಬೊಬ್ರು ದಿನನಿತ್ಯ ಅಭಿಷೇಕ ಮಾಡ್ತಿರ್ತಾರ. ದೇವಿ ಇದ್ಲಂದ್ರ ಮನಿ ಒಳಗ ಕುಲದೇವ್ರದು ದೇವಿದು ಮೂರ್ತಿ ಏನಾರ ಇತ್ತಂದ್ರ ದಿನನಿತ್ಯ ಅಭಿಷೇಕ, ದೇವಿನ ಪ್ರಾರ್ಥನೆ ಮಾಡಿ ದಿನನಿತ್ಯ ಅಭಿಷೇಕ ಮಾಡಿ ಸ್ತೋತ್ರ ಹೇಳಿ ಪೂಜಾ ಮಾಡಿ, ಮತ್ತು ದೀಪ ಅಂತೂ ಒಂದು ಕಡೆ ದೇವಿ ಹೆಸರಲ್ಲಿ ಇಟ್ಟ ಬಿಟ್ಟಿರ್ತೀರಿ. ಆಮೇಲೆ ದಿನನಿತ್ಯ ದೇವರ ವಿಗ್ರಹಗಳನ್ನ ಪೂಜೆ ಮಾಡಿದ್ಮೇಲೆ ತೊಳೆದ್ಮೇಲೆ ದಿನನಿತ್ಯ ನೈವೇದ್ಯ ಮಾಡ್ತಿರ್ತಾರೆ. ಇದನ್ನು ನಡೀತದ್ರಿ. ಒಬ್ಬೊಬ್ರು ಫಸ್ಟಿಗೆ ಏನು ದೀಪ ಹಾಕ್ತಿರ್ತಾರಲ್ಲ, ಅವತ್ತಿನ ದಿವಸ ಅಷ್ಟ ಫಸ್ಟ್ ಡೇ ದೇವರ ವಿಗ್ರಹಗಳನ್ನೆಲ್ಲ ಅಭಿಷೇಕ ಎಲ್ಲ ಪೂಜಾ ಅಷ್ಟು ಮಾಡಿ ಲಾಸ್ಟ್ ಡೇ ದಶಮಿ ತಿಥಿಗೆ ಒಮ್ಮೆ ಮಾಡ್ತಾರ್ರಿ. 8-9 ದಿವಸ ಬರೀ ಹೂ ಅಷ್ಟ ತೆಗೆದು ಗೆಜ್ಜೆ ವಸ್ತ್ರ ಏರ್ಸೋದು, ಹೂ ಅಷ್ಟ ಚೇಂಜ್ ಮಾಡ್ತಿರ್ತಾರೆ. ಎರಡೂ ನಡೀತದ. ನೀವು ಸಂಕಲ್ಪ ಮಾಡ್ಕೊಳ್ಳುವಾಗ ಯಾವ ಥರ ಮಾಡ್ತೀರಿ ಹಂಗೆ ಮಾಡ್ಬೋದ್ರಿ. ಆಮೇಲೆ ನೀವು ದಿನನಿತ್ಯ ಯಾವ ಥರ ಬೇಡ್ಕೊಂಡಿರ್ತೀರಿ ಹಂಗೆ ಮಾಡ್ಬೋದು. ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಮತ್ತು ಕೆಲವೊಂದು ನಮಗೆ ಗೊತ್ತಿದ್ದದ್ದನ್ನು ಹೇಳಿರ್ತೀನಿ ರೀ. ಇರ್ಲಾರದ್ದೇನದಲ್ಲ, ಆಚಾರ ಹತ್ರ ಹೆಂಗೂ ಮಠಕ್ಕೆ ಹೋದಾಗ ಕೇಳ್ಕೊಂಡು ಬಂದು ಹೇಳಿರ್ತೀನಿ. ಅಷ್ಟು ಮಿರಾಗಿ ಒಂದು 2-3 ಸರಿ ಆಚಾರ ಸಿಗಂಗೆ ಇಲ್ರಿ ಒಮ್ಮೊಮ್ಮೆ. ಅವಾಗೇನದ ನಿಮಗೆ ಆನ್ಸರ್ ಮಾಡಿರಂಗಿಲ್ಲ. ಮತ್ತು ಯಾಕಂದ್ರೆ ನೀವು ಯಾವುದೇ ಏನೇ ಕೇಳಿದ್ರು ಕೂಡ ನನಗೆ ಗೊತ್ತಿದ್ದದನ್ನು ಆನ್ಸರ್ ಮಾಡ್ಬೇಕಲ್ರಿ ನಾನು. ಆಮೇಲೆ ಈಗ ನೋಡ್ರಿ, ಈ ಬಾದಾಮ್ ಪುರಿ ಪಾಕದೊಳಗೆ ಬಹಳ ತನಕ ಬಿಡೋ ಹಂಗಿಲ್ರಿ. ಆಗಿಂದಾಗ ಹಾಕಿ ತೆಗೆದ್ಬಿಡೋದು. ಮತ್ತು ಇನ್ನೊಂದು ಟೈಪು ಬರ್ತಾವ್ರಿ, ನಾವು ಪಾಕದೊಳಗೆ ಹಾಕೋ ಅವಶ್ಯಕತೆನೇ ಇಲ್ರಿ. ಹಾಗೆ ಕರದ್ ತೆಗಿಯೋದು. ಮೇಲೆ ಏನದ ಸ್ವಲ್ಪ ಸಕ್ಕರೆ ಪುಡಿ ಉದುರಿಸ್ಬಿಡೋದು. ಅದ್ರ ಮೇಲೆ ಏನದ ಗಸಗಸಿ ಅಂದ್ರೆ ಗಸಗಸೆ ಮತ್ತು ಒಣ ಕೊಬ್ಬರಿ ಉದುರಿಸಿ ಬಿಡೋದ್ರಿ. ಅದನ್ನು ಟೇಸ್ಟ್ ಆಗ್ತದ. ಈ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ರಿ. ಆದ್ರೆ ಗೋಧಿ ಹಿಟ್ಟಿನ್ನು ಸ್ವಲ್ಪ ಸ್ಮೂತ್ ಆಗಿ ಆಗ್ತವ. ಆದ್ರೆ ಟೇಸ್ಟ್ ಮಾತ್ರ ಈ ಮೈದಾ ಹಿಟ್ಟಿನಕ್ಕಿಂತ ನನಗೆ ಇವೇ ಟೇಸ್ಟ್ ಅನ್ಸ್ಯಾವ್ರಿ. ಮತ್ತು ಇದು ನಾವು ಪಾಕದೊಳಗಿನ ಚರೋಟೆನೂ ಮಾಡ್ಬೋದು. ನೋಡ್ರಿ, ನಾನು ತೋರಿಸ್ತೀನಿ ನಿಮಗೆ.
ಮುರಿದು ತೋರಿಸಿದಾಗ ಪಾಕ ಹೀರ್ಕೊಂಡಿದ್ದು ಒಂದಿಷ್ಟು ಅವ ಇದ್ರೊಳಗೆ, ಅದನ್ನು ತೋರಿಸ್ತೀನಿ. ಅಂದ್ರೆ ಪಾಕ ಎಷ್ಟು ಒಳಗೆಲ್ಲ ಪಾಕ ತುಂಬ್ಕೊಂಡು ಬಿಟ್ಟಿರ್ತದ, ಅವು ಕೂಡ ರುಚಿ ಹತ್ತವ. ಇದ್ರ ಮೇಲೆ ಏನದ ಗಸಗಸಿ ಮತ್ತು ಒಣ ಕೊಬ್ಬರಿ ಹಾಕಿಬಿಡೋದ್ರಿ, ಬಹಳ ಟೇಸ್ಟ್ ಆಗ್ತಾವ. ಮತ್ತು ಏನದ ಪಾಕದಾಗಿನ ಚರೋಟೆನೂ ಹಿಂಗೆ ಮಾಡೋದ್ರಿ, ಅದು ಸ್ಕ್ವೇರ್ ಮಾಡೋದು ಅಷ್ಟೇ. ಶೇಪ್ ಇದೇ ಶೇಪ್ ಇದ್ರೂ ನಡೀತದೆ. ಇದು ಬಾದಾಮ್ ಪುರಿ ಬಾದಾಮ್ ಅಂತೀವಿ, ಹಿಂಗಾಗಿ ಬಾದಾಮ್ ಶೇಪ್ ಒಳಗೆ ಫೋಲ್ಡ್ ಮಾಡ್ತೀವಿ. ಇದನ್ನ ನೀವು ಸ್ಕ್ವೇರ್ ಮಾಡಿದ್ರೆ ಫೋಲ್ಡ್ ಮಾಡುವ ಹೊತ್ನ್ಯಾಗ ಅದು ಪಾಕದಾಗಿನ ಚರೋಟೆ ಆಗಿಬಿಡ್ತದ್ರಿ. ಅದು ಪಾಕದೊಳಗೆ ಒಂದು 5 ನಿಮಿಷಗಳವರೆಗೆ ಬಿಟ್ಟು ಆಮೇಲೆ ತೆಗಿಯೋದು. ಅವು ಹಿಂಗೆ ಇರ್ತಾವೆ. ದಿನಾಲು ಮುಂಜಾನೆ ಮತ್ತು ಸಾಯಂಕಾಲ ಸ್ವಲ್ಪ ಏನಾದರೂ ನೈವೇದ್ಯಕ್ಕೆ ಈಗ ಹೆಂಗೆ ಮಾಡ್ಲಿಕ್ಕತ್ತೀನಲ್ರಿ, ಒಂದು ಸ್ವಲ್ಪ ಜಾಸ್ತಿ ಅದು. ದಿನನಿತ್ಯ ಇಷ್ಟೊಂದು ಏನು ಮಾಡಂಗಿಲ್ಲ ನಾನು. ಮೊನ್ನೆ ನಾನು ತೋರಿಸಿದ್ನಲ್ಲ ಸಿರಾ ಮಾಡಿ ನಿನ್ನೆ ಸ್ವಲ್ಪ, ಮತ್ತು ಸಾಯಂಕಾಲನೂ ಮಾಡೋದಿರ್ತದೆ. ಮಧ್ಯಾಹ್ನ ಆಸ್ ಇಟ್ ಈಸ್ ಅಡುಗೆ ಇರ್ತದ್ರಿ ನಮ್ದು. ಚಪಾತಿ ಭಕ್ರಿ ಅದನ್ನೇ ಮಾಡಿರ್ತೀನಿ. ವಿಡಿಯೋ ಮಾಡಿಲ್ಲ, ಆದರೂ ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ತಿಳ್ಕೊಂಡು ಇವತ್ತಿನ ಅಡುಗೆ ಏನದ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ರೀ. ಇದ್ರ ಜೊತೆನೇ ಅದನ್ನು ಜಾಯಿಂಟ್ ಮಾಡ್ಬೇಕು ಅನ್ಕೊಂಡೇರಿ. ಆದ್ರೆ ಇದು ಫೆಸ್ಟಿವಲ್ ವೈಬ್ಸ್ ಅದಲ್ಲ, ಅದಕ್ಕೆ ಇದರೊಳಗೆ ಅದನ್ನು ಜಾಯಿಂಟ್ ಮಾಡೋದು ಬೇಡ ಅಂತ ತಿಳ್ಕೊಂಡು, ಅದು ದಿನನಿತ್ಯದ ಅಡುಗೆ ಅದ, ಭಕ್ರಿ ಚಪಾತಿ ಅಂಥದ್ದು. ಅದಕ್ಕೆ ಇದ್ರೊಳಗೆ ಅದನ್ನು ಮರ್ಜ್ ಮಾಡ್ಲಿಕ್ಕೆ ಹೋಗ್ಲಿಲ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಬಾದಾಮ್ ಪುರಿ ನೀವು ಮಾಡೋದಾದ್ರೆ ಮಾಡ್ರಿ, ಬಟ್ ಕ್ರಿಸ್ಪಿ ಕುರುಕುರು ಬೇಕು ಅಂತಂದ್ರೆ ಮೈದಾ ಹಿಟ್ಟು ಯೂಸ್ ಮಾಡಬೇಕು. ಇಲ್ಲ ಕ್ರಿಸ್ಪಿ ನಡೀತದ, ನಮ್ಗೆ ಬಾಯಿ ಒಳಗೆ ಟೇಸ್ಟ್ ಆಗಿರಬೇಕು ಅಂತಂದ್ರೆ ಗೋಧಿ ಹಿಟ್ಟು ಯೂಸ್ ಮಾಡ್ರಿ. ಮಸ್ತ್ ಆಗ್ತಾವ್ರಿ, ಬಹಳ ಟೇಸ್ಟ್ ಆಗ್ತಾವ. ಮತ್ತು ಅರಿಶಿನ ಪುಡಿ ಹಾಕೀನಿ, ನಾನು ಕಲರ್ ಯೂಸ್ ಮಾಡಿಲ್ರಿ. ನೋಡ್ರಿ ಇಂಥ ಚಂದ ಕಲರ್ ಮಾತ್ರ ಸೂಪರ್ ಬಂದಾವ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕೀನಿ ಅಷ್ಟೇ, 1 ಸ್ಪೂನು. ನೀವು ಕೂಡ ಹಿಂಗೆ ಮಾಡಿ ಟ್ರೈ ಮಾಡಿ ನೋಡ್ರಿ, ನೀವು ಇಷ್ಟಪಡ್ತೀರಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಮತ್ತು ಹೆಂಗಾಗ್ಯಾವ ನೋಡೋಣಂತ್ರಿ. ಈಗ ತಿಂದೇನು ನೋಡಂಗಿಲ್ರಿ, ಇನ್ನು ನೈವೇದ್ಯ ಎಲ್ಲ ಆಗಬೇಕಿದು. ನಾನು ನಿಮಗೆ ಮುರಿದು ತೋರಿಸ್ತೀನಿ ಹೆಂಗಾಗ್ಯಾವ ಅಂಥೇಳಿ. ಒಳಗೆಲ್ಲ ಪಾಕ ತುಂಬ್ಕೊಂಡಿರ್ತಾವ, ಭಾಳ ಮಸ್ತ್ ಆಗಿರ್ತಾವೆ. ಬಾಯಿಯೊಳಗಂತೂ ಅಷ್ಟು ಟೇಸ್ಟ್ ಆಗಿರ್ತಾವೆ. ಬಟ್ ಇವನ್ ನೋಡಲಿಕ್ಕೆ ಕ್ರಿಸ್ಪಿ ಆಗ್ಯಾವ ಅಂತ ಅನಿಸ್ತದ್ರಿ ನಿಮ್ಗೆ. ಅಷ್ಟೊಂದು ಕ್ರಿಸ್ಪಿ ಆಗಿಲ್ರಿ, ಸ್ವಲ್ಪ ಸ್ಮೂತ್ ಅವರಿ ಇವು. ಇದ್ರ ಮೇಲೆ ಗಸಗಸಿ ಮತ್ತು ಕೊಬ್ಬರಿ ಹಾಕಿಬಿಡ್ತೀನಿ. ಕೊಬ್ಬರಿ, ಗಸಗಸಿ ಮತ್ತು ಪಾಕದೊಳಗಿನ ಬಾದಾಮ್ ಪುರಿ ಎಷ್ಟು ರುಚಿಯಾಗಬಾರ್ದು ನೋಡ್ರಿ. ನೋಡಿದ್ರೆ ಅನ್ನಿಸ್ಲಿಕ್ಕತ್ತದ ಎಷ್ಟು ಟೇಸ್ಟ್ ಆಗ್ಯಾವಂತ ಹೇಳಿ. ನಿಮಗೂ ಎಲ್ಲ ಇಷ್ಟ ಆಯ್ತಲ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.